ಮಾತುಕತೆ ವಿಫಲ, ಸೀಕ್ರೆಟ್ ಬಿಚ್ಚಿಟ್ಟ ಇರಾನ್. ಅಮೆರಿಕದ ಅಸಮಂಜಸ ಬೇಡಿಕೆಗಳಿಂದ ಸಂಧಾನ ವಿಫಲವಾಗಿದೆ. ಮಾತುಕತೆ ವಿಫಲ, ಸೀಕ್ರೆಟ್ ಬಿಚ್ಚಿಟ್ಟ ಇರಾನ್. ಅಮೆರಿಕದ ಅಸಮಂಜಸ ಬೇಡಿಕೆಗಳಿಂದ ಸಂಧಾನ ವಿಫಲ. ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಿಸುವ ಸಲುವಾಗಿ ಇರಾನ್ ನಿಯೋಗ ನಿರಂತರ ಮಾತುಕತೆ ನಡೆಸಿದೆ. ಅಮೆರಿಕದಿಂದಾಗಿ ಮಾತುಕತೆ ಕೊನೆಗೊಂಡವು. ಸಂಧಾನ ಆಗುತ್ತೆ ಎಂದು ನಾವು ನಿರೀಕ್ಷಿಸಿರಲಿಲ್ಲ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಗೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಧ್ಯವಾಗದ ಷರತ್ತುಗಳನ್ನು ಅಮೆರಿಕ ಮುಂದಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮಾತುಕತೆ ಮುಂದುವರಿಯಬಹುದು. ಮಾತುಕತೆ ವಿಫಲ, ಸೀಕ್ರೆಟ್ ಬಿಚ್ಚಿಟ್ಟ ಇರಾನ್. ಅಮೆರಿಕದ ಅಸಮಂಜಸ ಬೇಡಿಕೆಗಳಿಂದ ಸಂಧಾನ ವಿಫಲವಾಗಿದೆ. ಇರಾನ್ ನಿಯೋಗ ನಿರಂತರ ಮಾತುಕತೆ ನಡೆಸಿದೆ. ಅಮೆರಿಕದಿಂದಾಗಿ ಮಾತುಕತೆ ಕೊನೆಗೊಂಡವು. ಸಂಧಾನ ಆಗುತ್ತೆ ಎಂದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಗೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧ್ಯವಾಗದ ಷರತ್ತುಗಳನ್ನು ಅಮೆರಿಕ ಮುಂದಿಟ್ಟಿದೆ. ಅವುಗಳನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಮಾತುಕತೆ ಮುಂದುವರಿಯಬಹುದು ಅಂತ ಹೇಳಿದ್ದಾರೆ. ಅಮೆರಿಕ ಇರಾನ್ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದ ಅಸಮಂಜಸ ಬೇಡಿಕೆಗಳನ್ನು ಮುಂದೆ ಇಟ್ಟಿದೆ ಅಂತೆ. ಹಾಗಾದರೆ ಯಾವುವು ಅಂತ ಒಂದಿಷ್ಟು ನಾವು ಪರಿಗಣಿಸಿ ನೋಡೋದಾದರೆ, ಮೇನ್ ಆಗಿ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ನ್ಯೂಕ್ಲಿಯರನ್ನು ರೆಡಿ ಮಾಡಬಾರ್ದು ಇರಾನ್ ಅಂತ. ಯಾಕಂದರೆ ಈ ಹಿಂದೆ 2025ರಲ್ಲೂ ಕೂಡ 12 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಆಗ ಅಮೆರಿಕದ ನಿಲುವು ಇದೇ ಆಗಿರುತ್ತೆ, ನ್ಯೂಕ್ಲಿಯರನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ. ಆವಾಗ ಇರಾನ್ ಒಪ್ಕೊಳ್ಳುತ್ತೆ. ಇರಾನ್ ಒಪ್ಕೊಂಡಿದೆ, ನ್ಯೂಕ್ಲಿಯರನ್ನು ಇನ್ನು ರೆಡಿ ಮಾಡೋದಿಲ್ಲ ಅಂತ, ತಯಾರಿ ಮಾಡೋದಿಲ್ಲ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆದರೆ 2026ರಲ್ಲಿ ಒಂದು 6 ತಿಂಗಳು ಕಳೆದಿರೋದಿಲ್ಲ, ಯುದ್ಧ ಆರಂಭ ಆಗುತ್ತೆ. ಯುದ್ಧ ಆರಂಭ ಆದಾಗ ಅಮೆರಿಕ ಹೇಳುತ್ತೆ ನ್ಯೂಕ್ಲಿಯರನ್ನು ಇವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಆಲ್ರೆಡಿ ತಯಾರು ಮಾಡಿದ್ದಾರೆ, ಭೂಮಿಯಲ್ಲಿ ಇಟ್ಟಿದ್ದಾರೆ. ಈ ಒಂದಿಷ್ಟು ಸ್ಟೇಟ್ಮೆಂಟನ್ನು ಮುಂದೆ ಇಟ್ಕೊಂಡು ಅಮೆರಿಕ ಮತ್ತೆ ಯುದ್ಧವನ್ನು ಆರಂಭ ಮಾಡುತ್ತೆ. ಇರಾನ್ಗೆ ಬಹು ಮುಖ್ಯವಾದಂಥ ಅಸ್ತ್ರ ಅದು, ನ್ಯೂಕ್ಲಿಯರನ್ನು ರೆಡಿ ಮಾಡುವಂಥದ್ದು. ಒಂದು ವೇಳೆ ಇರಾನ್ನಲ್ಲಿ ನೋಡಿ, ಇರಾನ್ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲ್ಲ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಈಗ ಅಮೆರಿಕಾದಲ್ಲಿರುವಂಥ ಯುದ್ಧ ವಿಮಾನಗಳನ್ನು ನಾವು ಪರಿಗಣಿಸಿ ನೋಡಿದಾಗ, ಕ್ಷಿಪಣಿಗಳನ್ನು ಪರಿಗಣಿಸಿ ನೋಡಿದಾಗ, ಡ್ರೋನ್ಗಳನ್ನು ಪರಿಗಣಿಸಿ ನೋಡಿದಾಗ ಇರಾನ್ಗೆ ಮತ್ತು ಅಮೆರಿಕಾದ ಶಸ್ತ್ರಾಸ್ತ್ರಗಳಲ್ಲಿ ತುಂಬ ದೊಡ್ಡ ಮಟ್ಟದ ಡಿಫ್ರೆನ್ಸ್ಗಳಿದ್ದಾವೆ. ಅಮೆರಿಕ ಯೂಸ್ ಮಾಡುವಂಥದ್ದು ಸಾವಿರ ಕೋಟಿ ಒಂದು ರೇಂಜ್ನಲ್ಲಿರುವಂಥ ಯುದ್ಧ ವಿಮಾನಗಳು, ಕ್ಷಿಪಣಿಗಳು. ಬಟ್ ಇರಾನ್ ತಯಾರಿಸುವಂಥ ಡ್ರೋನ್ಗಳು 18 ಲಕ್ಷ ಒಂದು ಡ್ರೋನ್ಗೆ ಅವ್ರು ರೆಡಿ ಆಗಬೇಕು ಅಂತ ಅಂದರೆ. ಚೀನಾದಿಂದ ಆಮದು ಮಾಡಿಕೊಂಡು ಒಂದಿಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ವಸ್ತುಗಳಿಂದ ಅವು ತಯಾರು ಮಾಡಿ ಇಟ್ಕೊಳ್ಳುತ್ತೆ ಇರಾನ್. ಅದ್ರ ಜೊತೆಗೆ ಇವರಿಗೆ ಬಹು ಮುಖ್ಯವಾದಂಥ ಅಸ್ತ್ರ ಅಂತ ಅಂದರೆ ನ್ಯೂಕ್ಲಿಯರ್. ಅಲ್ಲಿ ನ್ಯೂಕ್ಲಿಯರನ್ನು ಬಳಕೆ ಮಾಡುತ್ತೆ. ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಅಂದರೆ ಇರಾನ್ಗೆ ಆಗಲ್ಲ. ಅದನ್ನು ಒಂದು ವೇಳೆ ಸಂಪೂರ್ಣವಾಗಿ ನಿಲ್ಲಿಸ್ತು ಅಂತ ಅಂದರೆ ನಾವು ಮುಂದೆ ಯಾವುದೇ ಯುದ್ಧವನ್ನು ಆಡೋದಕ್ಕೆ ಸಮರ್ಥರಾಗಿರೋದಿಲ್ಲ ಅನ್ನುವಂಥದ್ದು ಇರಾನ್ನ ನಿಲುವು. ಹಾಗಾಗಿ ಇಸ್ರೇಲ್ ಸಹಿತ ಒಂದು ವೇಳೆ ಇವರೇನಾದರೂ ನ್ಯೂಕ್ಲಿಯರನ್ನು ರೆಡಿ ಮಾಡೋದು ಬಂದ್ ಮಾಡಿಬಿಟ್ರೆ ಇಸ್ರೇಲ್ ಸಹಿತ ಯುದ್ಧದಿಂದ ಹಿಂದಕ್ಕೆ ಸರಿಯುತ್ತೆ. ಇಸ್ರೇಲ್ ಗುರಿನೂ ಅದೇ. ಇವರು ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರು, 100% ಆಗಿ ಇವ್ರ ಹತ್ರ ಇತ್ತು ಅಂತ ಅಂದರೆ ನಮ್ಮ ವಿರುದ್ಧ ಇವರು ಯುದ್ಧವನ್ನು ಸಾರೋದಕ್ಕೆ ಪ್ರಬಲವಾಗಿರ್ತಾರೆ ಅನ್ನುವಂಥ ನಿಲುವಿನಿಂದ ಇಸ್ರೇಲ್ ಸಹಿತ ಇದೀಗ ಲೆಬನಾನ್ ಮೇಲೆ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಇವುಗಳನ್ನೆಲ್ಲ ಪರಿಗಣಿಸಿಕೊಂಡು ಇರಾನ್ ಅಮೆರಿಕದ ಒಪ್ಪಂದಕ್ಕೆ ರೆಡಿ ಇಲ್ಲ.